ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ JK ಗ್ರ್ಯಾಂಡ್ ಮೈರಾ ಅಕಾಡೆಮಿಗೆ ಸುಸ್ವಾಗತ. ಇವತ್ತು ನಾನು ಕ್ಲಾಸ್ 10 CBSE ಸ್ಟೇಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ದ ಮೋಸ್ಟ್ ರಿಲೆವೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರಿಲೆವೆಂಟ್ ಟಾಪಿಕ್. ದಟ್ ಈಸ್ ಹೋಮ್ಸ್ ಲಾ. ಫಸ್ಟ್ ನಾವು ಇದ್ರ ಬಗ್ಗೆ ಕಲ್ಕೊಳ್ಳೋಣ ಏನೇನಿದೆ. ಹೋಮ್ಸ್ ಲಾ ಏನು ಹೇಳುತ್ತೆ. ಇದ್ರ ಬಗ್ಗೆ ಹೋಗುವ ಮುಂಚೆ ವಿ ಹ್ಯಾವ್ ಟು ಬಿ ಲರ್ನ್ the most important the terms. That is in Ohm's law is ಯಾವುದು ಕರೆಂಟ್, ಆ್ಯಂಡ್ ಎರಡನೇದಾಗಿ ವೋಲ್ಟೇಜ್, ಮತ್ತು ಮೂರನೇದಾಗಿ ರೆಸಿಸ್ಟೆನ್ಸ್. ಕರೆಂಟ್ ಅಂದರೆ ಏನು, ವೋಲ್ಟೇಜು ಮತ್ತು ರೆಸಿಸ್ಟೆನ್ಸ್, ಈ ಮೂರು ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ನಾವು ಹೋಮ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ, ಸರಿನಾ? ಹಾಗಾದರೆ ಇಲ್ಲಿ ನೋಡಿ, ಈಗ ಕರೆಂಟ್. ವಾಟ್ ಈಸ್ ಮೆಂಟ್ ಬೈ ಕರೆಂಟ್? ಹಾಗಾದರೆ ಕರೆಂಟ್ ಅಂದರೆ ಏನು? ನಾವು ಇದನ್ನು ಕರೆಂಟ್ನ ಐ ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ದ ಕರೆಂಟ್ ಡಿನೋಟೆಡ್ ಬೈ ಲೆಟರ್ ಐ. ಆ್ಯಂಡ್ ಹಿಯರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕರೆಂಟ್? ದ ಕರೆಂಟ್ ಈಸ್ ನಥಿಂಗ್ ಬಟ್ ದ ಫ್ಲೋ ಆಫ್ ಚಾರ್ಜಸ್. Flow of charges. What type of charges we discuss? That is electric charges. This flow of electric charges through the conductor is called as current. ಹಾಗಾದ್ರೆ ಏನು ಮೀನಿಂಗು? ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಲೋ ಆಫ್ ಚಾರ್ಜಸ್? ಅದು ಹೇಗೆ ಫ್ಲೋ ಆಫ್ ಕರೆಂಟ್ ಎಲೆಕ್ಟ್ರಿಕ್ ಚಾರ್ಜಸ್ ಯಾವ ಥರ ಮೂವ್ ಆಗುತ್ತೆ? ಈಗ ನೋಡಿ, ಈಗ ನಾನು ಕಂಡಕ್ಟರ್ ತಗೊಂಡಿದ್ದೀನಿ ಇದು. ದಿಸ್ ಈಸ್ ಬಿ ಕಾಲ್ಡ್ ಆಸ್ ಕಂಡಕ್ಟರ್. ವೈ ಇಟ್ ಈಸ್ ಕಾಲ್ಡ್ ಆಸ್ ಕಂಡಕ್ಟರ್? ಯಾವುದರಲ್ಲಿ ಕರೆಂಟ್ ಪಾಸ್ ಆಗುತ್ತೋ ದಟ್ ಈಸ್ ಬಿ ಕಾಲ್ಡ್ ಆಸ್ ಕಂಡಕ್ಟರ್. ಯಾವುದರಲ್ಲಿ ಕರೆಂಟ್ ಪಾಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಕಂಡಕ್ಟರ್. ಮತ್ತೆ ಈಗ ನಾನು ಇದನ್ನ ಇಟ್ಕೊಂಡ್ರೆ, ಈ ಥರ ಈ ವೈರ್ ಇದೆ, ಇದು ವೈರನ್ನು ಆ ಕಡೆ ಮತ್ತು ಈ ಕಡೆ ಇಟ್ಕೊಂಡ್ರೆ, ಈ ಟರ್ಮಿನಲ್ ಮತ್ತು ಈ ಕಡೆ ಎಂಡ್ನ ಇಟ್ಕೊಂಡ್ರೆ ನನಗೆ ಶಾಕ್ ಹೊಡಿತಾ ಇಲ್ಲ, ಕರೆಂಟ್ ಹೊಡಿತಾ. ಯಾಕೆ ಕರೆಂಟ್ ಹೊಡಿತಾ ಇಲ್ಲ ಇದರಲ್ಲಿ? ಅದೇ ರೀತಿ ನೋಡಿ, ಮತ್ತು ಈ ಪೈಪ್ ಇದೆ, ಈ ಪೈಪ್ ಒಳಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಇನ್ ಹಾರಿಜೆಂಟಲ್ ಲೈನ್. ಈ ಹಾರಿಜೆಂಟಲ್ ಲೈನಲ್ಲಿ ನಾನು ವಾಟರ್ ತಗೊಂಡ್ರೆ, ನೀರು ತಗೊಂಡ್ರೆ ವಾಟರ್ ಮೂಮೆಂಟ್ ಆಗುತ್ತಾ? ವಾಟರ್ ಮೂಮೆಂಟ್ ಯಾಕಾಗ್ತಾ ಇಲ್ಲ? ಏನಕ್ಕೆ ಆಗ್ತಾ ಇಲ್ಲ? ದಿಸ್ ವಾಟರ್ ಈಸ್ ಮೂಮೆಂಟ್ ಓನ್ಲಿ ಯಾವಾಗ ಆಗುತ್ತಪ್ಪ ಅಂದರೆ, ಯಾವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಈ ಕಡೆ ಒಂದು ಕಡೆ ಪ್ರೆಷರ್ ಜಾಸ್ತಿ ಮಾಡಿ ಒಂದು ಕಡೆ ಪ್ರೆಷರ್ ಕಡಿಮೆ ಆದಾಗ. ಹಾಗಾದ್ರೆ ಈ ಪೈಪಿಗೆ ಇದನ್ನು ನಾನು ಮೇಲ್ಗಡೆ ಟ್ಯಾಂಕಿಗೆ ಸೆಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ? ವಾಟರ್, ಈವನ್ ದೋ ಇಟ್ ಈಸ್ ಇನ್ ಹಾರಿಜಾಂಟಲ್, ವಾಟರ್ ಮೂವ್ಮೆಂಟ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಯಾವುದು ಪ್ರೆಷರ್ ಜಾಸ್ತಿ ಇರುತ್ತೋ ಆ ಕಡೆಯಿಂದ ಲೋ ಪ್ರೆಷರ್ ಕಡೆಗೆ ವಾಟರ್ ಮೂವ್ಮೆಂಟ್ ಆಗುತ್ತೆ. ಹಾಗಾದರೆ ಅದೇ ರೀತಿ ನಾವು ಇದರಲ್ಲಿ ಈ ವೈರಲ್ಲಿ ಕರೆಂಟ್ ಚಾರ್ಜಸ್ ಮೂವ್ ಆದರೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಚಾರ್ಜಸ್ ಮೂವ್ ಆಗಲಿಲ್ಲ ಅಂದರೆ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ಚಾರ್ಜಸ್ ಯಾವಾಗ ಮೂವ್ ಆಗುತ್ತೆ? ವೆನ್ ದೇರ್ ಈಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹಾಗಾದರೆ ಒಂದು ಕಡೆ ನಾವೇನು ಪ್ರೆಷರ್ ಅಂತ ಹೇಳ್ತೀವಿ, ಅದೇ ರೀತಿ ಇಲ್ಲಿ ಕರೆಂಟ್ ಪಾಸ್ ಆಗಬೇಕು ಅಂದರೆ ದೇ ಮಸ್ಟ್ ಬಿ ಕಂಟೈನಿಂಗ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವಿ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಪ್ರೆಷರ್. ನಾವು ಈಗ ವೋಲ್ಟೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಮೆಂಟ್ ಬೈ ವೋಲ್ಟೇಜು? ಹಾಗಾದರೆ ವೋಲ್ಟೇಜ್ ಅಂದರೆ ಏನು? ದ ವೋಲ್ಟೇಜ್ ಈಸ್ ನಥಿಂಗ್ ಬಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ across the ends of 2 points. The potential difference across the ends of 2 points is called as voltage. That is the voltage. The potential difference across the ends of 2 points is called as voltage. ನೋಡಿ, ಹಾಗಾದರೆ ನಾವು ಜಸ್ಟ್ ಆಗಲೇ ನಿಮಗೆ ಡಿಸ್ಕಸ್ ಮಾಡಿದೆ ನಿಮ್ಮ ಜೊತೆಗೆ. ಈಗ ನಾನು ಇದು ಪೈಪ್ ಇದೆಯಲ್ವಾ, ಪ್ರೆಷರ್ ಜಾಸ್ತಿ, ಒಂದು ಕಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಒಂದು ಕಡೆ ಪ್ರೆಷರ್ ಕಡಿಮೆ ಆಗುತ್ತೆ. ಯಾವಾಗ? ಇದನ್ನು ನಾನು ಮೇಲ್ಗಡೆ ಟ್ಯಾಂಕಿ ಕನೆಕ್ಟ್ ಮಾಡಿದಾಗ ಅವಾಗ ಏನಾಗುತ್ತೆ? ವಾಟರ್ ಹಾರಿಜಾಂಟಲ್ ಲೈನಲ್ಲಿ ಇದ್ರೂ ವಾಟರ್ ಆರಾಮಾಗಿ ಮೂವ್ ಆಗುತ್ತೆ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ. ಅದೇ ರೀತಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಮಾತಾಡಿದಾಗ ಅಲ್ಲಿ ನಾವು ಪ್ರೆಷರ್ ಅಂತ ಹೇಳ್ತೀವಿ, ಇಲ್ಲಿ ನಾವು ಎಲೆಕ್ಟ್ರಿಕ್ ಪ್ರೆಷರ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಹಿಯರ್ ಈ ವೈರಲ್ಲಿ ದ ಕರೆಂಟ್ ಪಾಸ್ ಆಗುತ್ತೆ. ಯಾವಾಗ ಪಾಸ್ ಆಗುತ್ತೆ? ಯಾವಾಗ ಇದನ್ನು ನಾವು ಎರಡೂ ಕನೆಕ್ಟ್ ಮಾಡಿದಾಗ, ಯಾವುದು ಕನೆಕ್ಟ್ ಮಾಡಿದಾಗ? ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್ಗೆ. ನೋಡಿ, ಇದಿದೆ ಪಾಸಿಟಿವ್ ಟರ್ಮಿನಲ್ ಒಂದು ಕಡೆ ಇದೆ, ಇನ್ನೊಂದು ಕಡೆ ಏನಿದೆ? ನೆಗೆಟಿವ್ ಟರ್ಮಿನಲ್ ಇದೆ. ಈಗ ವೋಲ್ಟೇಜಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನೋಡಿ, ಇದು ಕೆಂಪು ವೈರ್ ಕಾಣಿಸಿದೆಯಲ್ವ ನಿಮಗೆ? ದಿಸ್ ಈಸ್ ಅ ಇಂಡಿಕೇಶನ್ ವಾಟ್ ಹಿಯರ್ ಪಾಸಿಟಿವ್ ಟರ್ಮಿನಲ್, ಮತ್ತು ಈ ಕಡೆ ಇದೆಯಲ್ವಾ? ಇದು ಇಂಡಿಕೇಶನ್ ವಾಟ್ ಹಿಯರ್ ನೆಗೆಟಿವ್ ಟರ್ಮಿನಲ್. ಹಾಗಾದ್ರೆ ಇದು ನಾವು ಪಾಸಿಟಿವ್ ಟರ್ಮಿನಲ್ಗೆ ಮತ್ತು ಈ ಕಡೆ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಆಗ ಇವೆರಡು ಈ ಮತ್ತು ಎಂಡು ಮತ್ತು ಈ ಎಂಡು ನೋಡಿ, ದಟ್ ಈಸ್ ವಿ ಕಾಲ್ಡ್ ಆಸ್ ಎಂಡ್ ಆಫ್ 2 ಪಾಯಿಂಟ್ಸ್.
ಈ ಪಾಯಿಂಟ್ ಮತ್ತು ಈ ಪಾಯಿಂಟಲ್ಲಿ ದ ಕರೆಂಟ್ ಪಾಸ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಂದಾಗ ದ ಎಲೆಕ್ಟ್ರಿಕ್ ಚಾರ್ಜಸ್ ಮೂಮೆಂಟ್ ಆಗುತ್ತೆ. ಸೊ ಒನ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಮೂಮೆಂಟ್ ಆದರೆ ಆವಾಗ ಇದರಲ್ಲಿ ಸೊ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವಾಟ್ ಹಿಯರ್ ಎಲೆಕ್ಟ್ರಿಕ್ ವೋಲ್ಟೇಜ್ ಅಂತ ಕರಿಬೋದು. ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಮೂರನೇ ಪಾಯಿಂಟ್ ಮಾತಾಡಿದಾಗ ಸೊ ದಟ್ ಈಸ್ ರೆಸಿಸ್ಟೆನ್ಸ್. ಹಾಗಾದರೆ ವಾಟ್ ಈಸ್ ಮೇನ್ ಬೈ ರೆಸಿಸ್ಟೆನ್ಸ್ ಅಂದರೆ ಏನು? ಸೊ ರೆಸಿಸ್ಟೆನ್ಸ್ ಅಂದರೆ ಏನಪ್ಪ ಅಂದರೆ ಸೊ ದಟ್ ಈಸ್ ದ ರೆಸಿಸ್ಟ್ ಟು ಫ್ಲೋ ಆಫ್ charges. What type of charges? Electric charges. So the simple word for resist means we call it as oppose. Oppose the charges. Oppose the charge of flow of electric charges is called as resistance. So these are the main important terms we have to know before talking about Ohm's law. So Ohm's law ಮುಂಚೆಲೆ ಸೊ ನಾವು ಕರೆಂಟ್, ವೋಲ್ಟೇಜ್ ಮತ್ತು ರೆಸಿಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಸೊ ಕರೆಂಟ್ನ ನಾವು ಯಾವುದರಲ್ಲಿ ಮೆಜರ್ ಮಾಡ್ತೀವಿ? ಸೊ ಕರೆಂಟನ್ನು ನಾವು ಆಂಪಿಯರಲ್ಲಿ ಮೆಜರ್ ಮಾಡ್ತೀವಿ. ಸೊ ಕರೆಂಟ್ ಈಸ್ ಮೆಜರ್ ಇನ್ ಆಂಪಿಯರ್. ಸೊ ದಿಸ್ ಇಸ್ ಸಿಂಬಲ್ ದ ಡಿನೋಟೆಡ್ ಬೈ ದಿ ಸಿಂಬಲ್ ಈಸ್ ವಾಟ್ ಹಿಯರ್ ಲೆಟರ್ ಎ. ದ ವೋಲ್ಟೇಜ್ ನಾವು ಸೊ ವಿ ಹ್ಯಾವ್ ಟು ಮೆಜರ್ ಇನ್ ವೋಲ್ಟ್ and resistance are calculated what here measure in ohms. So these are the three important the terms we have to be learn. ಅಂದರೆ 3 ಪಾಯಿಂಟ್ ಕಲ್ತಿದ್ದೀವಿ. ಹಾಗಾದರೆ ಈಗ ಸೊ ನಾವು ಡಿಸ್ಕಸ್ ಮಾಡೋಣ ಯಾವುದು? ಓಮ್ಸ್ ಲಾ. ಈಗ ನಾವು 3 ಟರ್ಮ್ಸ್ನ ನಾವು ಈಗ ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಈಗ ನಾವು ಓಮ್ಸ್ ಲಾ ಬಗ್ಗೆ ನೋಡೋಣ ಏನು ಸ್ಟೇಟ್ಮೆಂಟ್ ಇದೆ ಅಂತ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ಇಟ್ ಸ್ಟೇಟ್ಸ್ ದಟ್ the potential difference across the ends of given metallic wire in a circuit, in an electric circuit is directly proportional to current flowing through it. Same temperature, or we called as constant temperature. ಸೊ ಇದು ನಮ್ಮ ಸ್ಟೇಟ್ಮೆಂಟ್. ಯಾವ್ದು ಸ್ಟೇಟ್ಮೆಂಟ್ ಇದು? ಓಮ್ಸ್ ಲಾ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಹಾಗಾದರೆ? ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಎಂಡ್ಸ್ ಆಫ್ ಎ ಗಿವನ್ ಮೆಟಾಲಿಕ್ ವೈರ್. ಸೊ ನಾವು ಆಗಲೇ ನೋಡಿದ್ದೀವಿ, ನಾವು 2 ಎಂಡ್ ತಗೊಂಡಿದ್ದೀವಿ, ಒಂದು ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ನೆಗೆಟಿವ್ ಟರ್ಮಿನಲ್. ಸೊ ಅದರಲ್ಲಿ ಗಿವನ್ ಮೆಟಾಲಿಕ್ ವೈರ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಟ್ ಎ ಸೇಮ್ ಟೆಂಪರೇಚರ್, ವಿ ಆಲ್ಸೋ ಕಾಲ್ಡ್ ಆಸ್ ಕಾನ್ಸ್ಟೆಂಟ್ ಟೆಂಪರೇಚರ್. ಹಾಗಾದ್ರೆ ಏನು ಹೇಳ್ತಾ ಇದೆ ಇಲ್ಲಿ ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವು ಯಾವ್ದ್ರಲ್ಲಿ ಮೆಜರ್ ಮಾಡ್ತಾ ಇದ್ದೀವಿ? ವೋಲ್ಟೇಜಿಂದ ಮೆಜರ್ ಮಾಡ್ತಾ ಇದ್ದೀವಿ, ಅದೇ ವಿ. ಮತ್ತು ಇಲ್ಲೇನಿದೆ ವರ್ಡ್ ಇಲ್ಲಿ? ಪ್ರಪೋರ್ಷನಲ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಈ ಥರ ಮೆಜರ್ ಮಾಡ್ತೀವಿ, ಪ್ರಪೋರ್ಷನಲ್. ಮತ್ತು ಕರೆಂಟ್ ಅಂದರೆ ಐಯಿಂದ ರೆಪ್ರೆಸೆಂಟೇಷನ್ ಕೊಡ್ತೀವಿ, ಸರಿನಾ? ಸೊ ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಐ. ಸೊ ಹಾಗಾದ್ರೆ ಏನು ಬರೀಬೋದು? ವಿ ಈಸ್ ಈಕ್ವಲ್ ಟು ಆರ್ ಅಂದ್ರೇನು? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಆ್ಯಂಡ್ ಆಲ್ಸೋ ಕಾಲ್ಡ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಮತ್ತು ಇಲ್ಲಿ ಐ. ಸೊ ನಾವು ಜನರಲಿ ನಾವು ಓದಬೇಕಾದ್ರೆ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಬರ್ಕೊತಾ ಇದ್ದೀನಿ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್ ಅಥವಾ ವಿ ಈಸ್ ಈಕ್ವಲ್ ಟು ಐ ರೋಸ್, ಲೈಕ್ ದಟ್ ವಿ ಕ್ಯಾನ್ ರಿಮೆಂಬರ್. ಹಾಗೆ ನಾವು ರಿಮೆಂಬರ್ ಹೆಂಗೆ ಮಾಡ್ಬೋದು ಅಂದರೆ ವೆರಿ ಸಿಂಪಲ್ ಮೆಥಡಲ್ಲಿ, ಅಂದರೆ ವಿ ಈಸ್ ಈಕ್ವಲ್ ಟು ಐ ರೋಸ್. ಹಾಗಾದರೆ ವಿ ಈಸ್ ಈಕ್ವಲ್ ಟು ಐ ರೋಸ್ ನಾನು ಬರ್ಕೊತಾ ಇದ್ದೀನಿ. ಹಾಗಾದರೆ ಸೊ ನಮಗೇನು ಗೊತ್ತಾಗ್ತಾ ಇದೆ? ಪೊಟೆನ್ಷಿಯಲ್ ಜಾಸ್ತಿ ಮಾಡಿದ್ರೆ ಕರೆಂಟು ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಲ್ ಕಡಿಮೆ ಮಾಡಿದ್ರೆ ಕರೆಂಟು ಕಡಿಮೆ ಆಗುತ್ತೆ. ಸೊ ನಾನು ಈಗ ಇದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೋಸ್ಕರ ಸೊ ವಿ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಬೈ ಯೂಸಿಂಗ್ ದ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೊ ನಾವು 1-2-3 ಪ್ರಾಬ್ಲಮ್ಸ್ ಮಾಡೋಣ. ಉದಾಹರಣೆಗೆ, ಇಫ್ ಎ ಸರ್ಕ್ಯೂಟ್ ಹ್ಯಾಸ್ ಎ ವೋಲ್ಟೇಜ್ ಆಫ್ 12 ಓಮ್. ನೋಡಿ ಈಗ ಸೊ ಏನು ಕೊಟ್ಟಿದ್ದಾನೆ ಹಾಗಾದ್ರೆ ಇಲ್ಲಿ ಸೊಲ್ಯೂಷನ್. ಸೊ ವೋಲ್ಟೇಜ್ ಕೊಟ್ಟಿದ್ದಾನೆ, ವೋಲ್ಟೇಜ್ ವಿ ಎಷ್ಟಿದೆ? 12 ವೋಲ್ಟ್. ಆ್ಯಂಡ್ ಎ ರೆಸಿಸ್ಟೆನ್ಸ್ ಆಫ್ 6 ಓಮ್. ಸೊ ರೆಸಿಸ್ಟೆನ್ಸ್ ಎಷ್ಟಿದೆ? 6 ಓಮ್ ಇದೆ.
ಸೊ ವಾಟ್ ಈಸ್ ದ ಕರೆಂಟ್? ದ ಕ್ವಶನ್ ಈಸ್ ವಾಟ್ ಹಿಯರ್? ಐ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮಾಡ್ತೀರಲ್ವಾ? ಸೊ ನಮಗೆ ಗೊತ್ತಿದೆ ಜನರಲ್ ನಾವು ಯಾವ ಥರ ಕಲ್ತಿದ್ವಿ ಇದನ್ನು ಫಾರ್ಮುಲಾ. ಸೊ ನಮಗೆ ಗೊತ್ತಿದೆ ವಿ ಈಸ್ ಈಕ್ವಲ್ ಟು ಐ ರೋಸ್, ನಥಿಂಗ್ ಬಟ್ ವಿ ಕಾಲ್ಡ್ ಆಸ್ ವಿ ಈಸ್ ಈಕ್ವಲ್ ಟು ಐ ಆರ್. ಸರಿನಾ? ಸೊ ವಿ ವೋಲ್ಟೇಜ್ ಕೊಟ್ಟಿದ್ದಾನಾ? ಸೊ ವಿ ಹ್ಯಾವ್ ಟು ಬಿ ರೈಟ್ ದ ವೋಲ್ಟೇಜ್ 12 ಈಸ್ ಈಕ್ವಲ್ ಟು. ಸೊ ವಾಟ್ ಇಸ್ ದ ಕರೆಂಟ್? ನಾವು ಕರೆಂಟ್ನ ಕಂಡುಹಿಡಿಯಬೇಕು, ಹಾಗೆ ಬರ್ಕೊಳ್ಳಿ. ಸೊ ಮತ್ತೆ ವಾಟ್ ಇಸ್ ದ ರೆಸಿಸ್ಟೆನ್ಸ್ ಇಸ್ ಗಿವನ್ ಹಿಯರ್ ಅಂದರೆ 6 ವೋಲ್ಟ್ 6 ಓಮ್ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಏನಾಯಿತು? ಐ ಈಸ್ ಈಕ್ವಲ್ ಟು ಹಾಗೆ ಇರಲಿ, ಈ ಇಂಟು 6 ಈ ಕಡೆ ತಗೊಂಡ್ರೆ ಏನಾಗುತ್ತೆ? 12/6 ಆಗುತ್ತೆ. ಸೊ ಐ ಈಸ್ ಈಕ್ವಲ್ ಟು 6 2 12. ಸೊ 6 12, 6 ಐ ಈಸ್ ಈಕ್ವಲ್ ಟು 2 ಆಂಪಿಯರ್. ಸೊ ಹಾಗಾದರೆ ಇಲ್ಲಿ ಸೊ ಪೊಟೆನ್ಷಿಯಲ್ 12 ವೋಲ್ಟ್ ಆದರೆ ಕರೆಂಟ್ ಎಷ್ಟು ಬರ್ತಾ ಇದೆ ನಮಗೆ? 2 ಆಂಪಿಯರ್ ಕರೆಂಟ್ ಬರ್ತಾ ಇದೆ. ಸೊ ಈಗ ನಾವು ಎರಡನೇ ಪ್ರಾಬ್ಲಮ್ನ ನೋಡೋಣ. ಈಗ ನಾವು ಎರಡನೆಯ ಉದಾಹರಣೆಯನ್ನು ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಕ್ವಶನ್ಸ್ ಅಂದರೆ, ಇಫ್ ಎ ಸರ್ಕ್ಯೂಟ್ ಹ್ಯಾಸ್ ಎ 3 ಆಂಪಿಯರ್ ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ 4 ಓಮ್, ವಾಟ್ ಈಸ್ ದ ವೋಲ್ಟೇಜ್? ಸೊ ನೋಡಿ ಹಾಗಾದರೆ ಸೊ ಸೊಲ್ಯೂಷನ್. ಸೊ ಮತ್ತೆ ಏನು ಕೊಟ್ಟಿದ್ದಾನೆ ಇಲ್ಲಿ ಹಾಗಾದ್ರೆ ಹೇಳಿ. ಸೊ ಏನಿದೆ ಇಲ್ಲಿ? ಕರೆಂಟ್ ಕೊಟ್ಟಿದ್ದಾನೆ. ಎಷ್ಟಿದೆ ಕರೆಂಟ್ ಇಲ್ಲಿ? ಸರ್ಕ್ಯೂಟ್ ಹ್ಯಾಸ್ ಎ 3 ಆಂಪಿಯರ್. ಆಂಪಿಯರ್ ಅಂದ್ರೇನು? ಸೊ ದ ಆಂಪಿಯರ್ ಈಸ್ ಎ ವಿ ಹ್ಯಾವ್ ಟು ಮೆಜರ್ ದ ಕರೆಂಟ್, ರೈಟ್? ಸೊ ಹಾಗಾದ್ರೇನು 3 ಆಂಪಿಯರಾ? ಸರಿ. ಸೊ ವಾಟ್ ಇಸ್ ದ ರೆಸಿಸ್ಟೆನ್ಸ್? ಎಷ್ಟಿದೆ ಹಾಗಾದರೆ? 4 ಓಮ್ ಇದೆ. ಸೊ ನಾವೀಗ ವೋಲ್ಟೇಜ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಐ ರೋಸ್, ನಥಿಂಗ್ ಬಟ್ ವಿ ಈಸ್ ಈಕ್ವಲ್ ಟು ಐ ಆರ್. ಸೊ ವೋಲ್ಟೇಜ್ ಸೊ ಹಾಗೆ ಬರ್ಕೊಳ್ಳೋಣ. ಸೊ ವಾಟ್ ಈಸ್ ದ ಕರೆಂಟ್? ಸೊ 3 ಆಂಪಿಯರ್ ಆ್ಯಂಡ್ ವಾಟ್ ಇಸ್ ದ ರೆಸಿಸ್ಟೆನ್ಸ್? ದಟ್ ಈಸ್ 4 ಆಂಪಿಯರ್. 3 4 ಎಷ್ಟಾಯ್ತು ಹಾಗಾದರೆ? 3 4 12, 3 4 12, 12 ವೋಲ್ಟ್. ಸೊ ಈ ಥರ ನಾವು ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ಬೋದು ದ ರಿಲೇಟೆಡ್ ಟು ಹೋಮ್ಸ್ ಲಾ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಟಾಪಿಕ್ಸ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೇಟೆಸ್ಟ್ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಬೇರೆ ಬೇರೆ ಟಾಪಿಕ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೊ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದನ್ನು ಮಾಡ್ತೇನೆ. ಧನ್ಯವಾದಗಳು.